ನಾನು ಕುಂದನ್ ಸಿಂಗ್ ರಮೇಶ್ ಸಿಂಗ್ ಠಾಕೂರ್ ಇಂದು ನನ್ನ ವಿವೇಕಯುತ ತಂದೆ ಶ್ರೀ ರಮೇಶ್ ಸಿಂಗ್ ನಾರಾಯಣ್ ಸಿಂಗ್ ಠಾಕೂರ್ ಅವರ ಸ್ಫೂರ್ತಿದಾಯಕ ಕಥೆಯನ್ನು ಹಂಚಿಕೊಳ್ಳುವ ಮೂಲಕ ನಮ್ಮ ಜೀವನದಲ್ಲಿ ಆರೋಗ್ಯದ ಮಹತ್ವವನ್ನು ಒತ್ತಿ ಹೇಳಲು ನಾನು ಬಯಸುತ್ತೇನೆ. ಜೀವನದಲ್ಲಿ ಸೋಲನ್ನು ಒಪ್ಪಿಕೊಳ್ಳದ ವ್ಯಕ್ತಿ ಅವರು. ಬಾಲ್ಯದಿಂದಲೂ ಅವರು ಕಾಯಕವೇ ಕೈಲಾಸ ಎಂದು ನಂಬಿದ್ದರು. ಅವರ ಆರೋಗ್ಯದ ಬಗ್ಗೆ ಅವರ ದೃಢವಾದ ಬದ್ಧತೆಯಿಂದಾಗಿ ಅವರ ಎಲ್ಲ ಕನಸುಗಳು ಈಡೇರಿವೆ. ಅವರು 4ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡಾಗ ಅವರ ಹೋರಾಟಗಳು ಪ್ರಾರಂಭವಾದವು. ಹಣವಿಲ್ಲದೆ ಹಾಗೂ ಅನೇಕ ಜವಾಬ್ದಾರಿಗೋಸ್ಕರ 7ನೇ ತರಗತಿಗೆ ಶಾಲೆ ಬಿಡಬೇಕಾಯಿತು. ಈ ಕಷ್ಟಗಳ ನಡುವೆಯೂ ಅವರು ಜೀವನವನ್ನು ಸವಾಲಾಗಿ ತೆಗೆದುಕೊಂಡರು ಮತ್ತು ಅವರ ನಂಬಿಕೆಗಳ ಮೇಲೆ ಕೇಂದ್ರೀಕರಿಸಿದರು. ಉತ್ತಮ ಆರೋಗ್ಯವಿಲ್ಲದೆ ತನ್ನ ಹಾದಿಯಲ್ಲಿನ ಅಡೆತಡೆಗಳನ್ನು ಜಯಿಸಲು ಸಾಧ್ಯವಿಲ್ಲ ಎಂದು ಅವರು ಅರಿತುಕೊಂಡರು. ಹಾಗಾಗಿ ವ್ಯಾಯಾಮ ಶಾಲೆಗೆ ಸೇರಿ ಫಿಟ್ನೆಸ್ಗಾಗಿ ಕೆಲಸ ಮಾಡಲು ಆರಂಭಿಸಿದರು. ಆರಂಭದಲ್ಲಿ ಬಹಳ ದುರ್ಬಲ, ಆದರೆ ನಂತರ ಅವರು ನಂಬಲಾಗದಷ್ಟು ಬಲಶಾಲಿಯಾದರು. ಪ್ರತಿ ಸಮಸ್ಯೆಯನ್ನು ಅವಕಾಶವಾಗಿ ಪರಿವರ್ತಿಸಿದರು. ಅವರು ನಮ್ಮ ಪ್ರೇರಣೆ ಮತ್ತು ಸ್ಫೂರ್ತಿಯ ಅತ್ಯುತ್ತಮ ಮೂಲವಾಗಿದ್ದಾರೆ. ತಮ್ಮ ಜೀವನದಲ್ಲಿ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ವಿವಿಧ ದೇಹದಾಢ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಪದಕಗಳು ಮತ್ತು ಪ್ರಮಾಣ ಪತ್ರಗಳನ್ನು ಗೆದ್ದಿದ್ದಾರೆ. ಶ್ರೀ ಹುಬ್ಬಳ್ಳಿಯ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದಿರುವುದು ಮತ್ತು ಕರ್ನಾಟಕದ ದೇಹದಾಢ್ಯ ಸ್ಪರ್ಧೆಗಳಲ್ಲಿ 2ನೇ ಸ್ಥಾನವನ್ನು ಗಳಿಸುವುದು ಅವರ ಕೆಲವು ಪ್ರಮುಖ ಸಾಧನೆಗಳು. ಈಗ 69 ವರ್ಷ. ಅವರು ಇನ್ನೂ ವ್ಯಾಯಾಮ ಶಾಲೆಗೆ ಹೋಗುವುದನ್ನು ಮುಂದುವರಿಸಿದ್ದಾರೆ. ಆರೋಗ್ಯದ ಬಗೆಗಿನ ಅವರ ಬದ್ಧತೆಯು ಅವರಿಗೆ ವೈಯಕ್ತಿಕ ಸವಾಲುಗಳಲ್ಲದೆ ಕುಟುಂಬದ ಎಲ್ಲ ರೀತಿಯ ಸಮಸ್ಯೆಗಳಲ್ಲಿ ಪರಿಹಾರ ಒದಗಿಸಿದೆ. ತನ್ನ ಎಲ್ಲ ಮಕ್ಕಳಿಗೆ ಬಲಶಾಲಿ ಮಾಡುವುದು ಅಷ್ಟೇ ಅಲ್ಲ, ಪ್ರತಿಷ್ಠಿತ ಕಾಲೇಜುಗಳಿಂದ ಶಿಕ್ಷಣವನ್ನು ಒದಗಿಸಿಕೊಟ್ಟರು. ಈಗ ಅವರ ಎಲ್ಲ ಮಕ್ಕಳು ತಮ್ಮ ಜೀವನದಲ್ಲಿ ಉತ್ತಮವಾಗಿ ನೆಲೆಸಿದ್ದಾರೆ. ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ನಿಜವಾದ ಕಥೆಯನ್ನು ಹಂಚಿಕೊಳ್ಳುವ ಉದ್ದೇಶವೇನೆಂದರೆ ನಿಮ್ಮಲ್ಲಿ ಆರೋಗ್ಯದ ಮಹತ್ವವನ್ನು ಜಾಗೃತಗೊಳಿಸುವುದು. ಅಂತಿಮವಾಗಿ ಆರೋಗ್ಯ ಎಲ್ಲವೂ, ಆರೋಗ್ಯವೇ ಭಾಗ್ಯ. ಆದ್ದರಿಂದ ಇಂದು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸಲು ಪ್ರಾರಂಭಿಸಿ. ಯಾವಾಗಲೂ ಆರೋಗ್ಯವಾಗಿರಿ ಮತ್ತು ಸಂತೋಷವಾಗಿರಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.